ಈಗ ಆಶೀರ್ವಚನವನ್ನು ಕರುಣಿಸುವ ಪೂಜ್ಯರು ಡಾಕ್ಟರ್ ಚನ್ನಮಲ್ ಮಹಾಸ್ವಾಮಿಗಳವರು, ಸುವರ್ಣಗಿರಿ ಸಂಸ್ಥಾನ ಮಠ. ಪೂಜ್ಯರಾಗಿರುವ ಡಾಕ್ಟರ್ ಚನ್ನಮಲ್ ಮಹಾಸ್ವಾಮಿಗಳವರು ಸುವರ್ಣಗಿರಿ ಸಂಸ್ಥಾನ ವಿರಕ್ತ ಮಠ ಕನಕಗಿರಿ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಚಂದ್ರ ಚಾಮರಾಚಾರ್ಯ ತ್ರೈಲೋಕ್ಯ ನಗರಾರಂಭ ನೀಲಸ್ತಂಭ ಕರ್ತೃ ಗುರು ಪರಂಪರೆಯನ್ನು ಆಮೇಲೆ ಕುಮಾರೇಶನನ್ನು, ಬಸವಾದಿ ಶರಣರನ್ನು, ಜಗದ ಎಲ್ಲ ಸಂತ ಮಹಂತರನ್ನು ತಾಯಿ ಜಗನ್ಮಾತೆಯನ್ನು ಧ್ಯಾನಿಸಿಕೊಳ್ತಾರೆ. ಈ ಪಾವನ ಕ್ಷೇತ್ರವನ್ನು ಪಾವನ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪೂಜ್ಯರಾಗಿರುವ ಸಿದ್ಧಾರೂಢರ ಆ ಚೈತನ್ಯ ಗದ್ದಿಗೆ, ಗುರುನಾಥರೂಢರ ಗದ್ದುಗೆಯಲ್ಲಿ ಅಣೆಮನೆಯತ್ತ ಈ ವೇದಾಂತ ಪರಿಷತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸುವ ಇಂಚಲದ ಜ್ಞಾನಮೂರ್ತಿಗಳಲ್ಲಿ ಶರಣಾರ್ಥಿಗಳನ್ನು ತಿಳಿಸ್ತಾ, ಈ ವೇದಿಕೆಯ ಮೇಲಿರ್ತಕ್ಕಂಥ ತತ್ವಜ್ಞಾನಿಗಳು ಹಿರಿಯರಾಗಿರುವ ಪೂಜ್ಯರಲ್ಲಿ, ಶಾಂತಾಶ್ರಮದ ಪೂಜ್ಯರಲ್ಲಿ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ವೇದಾಂತಿಗಳಲ್ಲಿ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಧರ್ಮಾಭಿಮಾನಿಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇಲ್ಲಿಯವರೆಗೂ ಎಲ್ಲ ಪೂಜ್ಯರು ತತ್ವವನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಪೂಜ್ಯರೊಬ್ಬರು ಮಾತಾಡ್ತಾ ಹೇಳಿದರು, ಸಿದ್ಧಾರೂಢ ಮಠ ಅಂತಂದರೆ ಇಲ್ಲಿ ಕೇವಲ ವೇದಾಂತ ಇರ್ತದೆ ಹೊರತು ರಾತಾಂತ ಇರಲ್ಲ ಅನ್ನೋ ಮಾತುಗಳನ್ನು ಭಾಳ ಸೂಚ್ಯವಾಗಿ ಅವರು ಹೇಳಿದರು. ಇಲ್ಲಿ ನಾವೆಲ್ಲೋ ದೂರಿದ್ದೀವಿ ಬರಲಿಲ್ಲ ಅಂತೂ ಕರ್ನಾಟಕದ ಬಹುತೇಕ ಸ್ವಾಮಿಗಳು ಯಾವುದಾದ್ರೂ ವಿಷಯ ಬೇಕು ಅಂದಾಗ, ಏನಾದರೂ ಸತ್ವ ತಿಳ್ಕೋಬೇಕು ಅಂದಾಗ ಯೂಟ್ಯೂಬ್ ನೋಡಿ ಇಂಚಲ ಪುಗುವುದು, ಉಳಿದೆಲ್ಲ ಪೂಜ್ಯರ ಪ್ರವಚನಗಳ ಮೂಲಕ ಆ ಸತ್ವವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ಸಿದ್ಧಾರೂಢರು ಹಾಕಿಕೊಟ್ಟಿರ್ತಕ್ಕಂಥ ಆ ಚೇತನ ಏನಿದೆಯಲ್ಲ, ಆ ಪ್ರಕಾಶದ ಬೆಳಕಿನೆಲ್ಲ ಇವರೆಲ್ಲರೂ ಬೆಳೀತಾ ಇದ್ದಾರೆ. ಆ ಬೆಳಕನ್ನು ನೋಡುವಂಥ ಭಾಗ್ಯ ನಮಗೆಲ್ಲ ಇದೆ ಅನ್ನೋದಲ್ಲ, ಅದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಹೇಳಿದರು, ಜಗತ್ತು ಏನು ನಮಗೆ ಕಾಣ್ತಾ ಇದೆ ಅದೆಲ್ಲ ಸತ್ಯವಲ್ಲ, ಸತ್ಯ ಅಂತಕ್ಕಂಥದ್ದು ಯಾವುದು ಇರ್ತದೋ ಅದು ಯಾವುದೂ ಅಳೆಯಲಿಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ನಾವೆಲ್ಲ ಈ ಕ್ಷಣದಿಂದ ನಾವೀಗ ಮಾತಾಡ್ತಾ ಇದ್ದೀವಿ ಅಂತಂದರೆ ಇದು ಕಳೆದು ಹೋಗ್ಬಿಡ್ತದೆ, ನಮ್ಮನ್ನು ನಾವು ಮರೆತುಕೊಂಡು ಹೋಗ್ಬಿಡ್ತೀವಿ. ಆದರೆ ಒಳಗಡೆ ಇರ್ತಕ್ಕಂಥ ಸತ್ಯ ಅಂತಕ್ಕಂಥದ್ದು ಏನಿದೆ, ಚೈತನ್ಯ, ಬ್ರಹ್ಮ ಚೈತನ್ಯ, ಅದು ಮಾತ್ರ ಶಾಶ್ವತ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಎಲ್ಲರೂ ಹೇಳಿದರು. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಭಗವಂತನ ಅಂಶ ಅಂತ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಅಲ್ಲಿಂದ ಬಂದವರೇ ಅಂತ ಗೊತ್ತಿದೆ. ಆದರೆ ಹೊಳ್ಳಿ ನಾವು ಅಲ್ಲಿಗೆ ಹೋಗಬೇಕಾದ್ರೆ ಈ ದೇಹ ನಮ್ಮ ಜೊತೆಗೆ ಇರೋಂಗಿಲ್ಲ, ಕಾಣುವಂಥ ಈ ಜಗತ್ತು ಯಾವುದೂ ನಮ್ಮ ಜೊತೆಗೆ ಇರೋಂಗಿಲ್ಲ. ಈ ದೇಹ ಮತ್ತು ಈ ಜಗತ್ತು ಸದಾ ಪರಿವರ್ತನೆ ಆಗ್ಕೊಳ್ತಾ ಇರ್ತದೆ. ಇದು ಸತ್ಯವಾಗಿ ನಮಗೆ ಕಾಣ್ತಾ ಇರ್ತಕ್ಕಂಥೆಲ್ಲ ಸತ್ಯ ಅಲ್ಲ ಅನ್ನೋದನ್ನು ಸಿದ್ಧಾರೂಢರು, ತತ್ವಜ್ಞಾನಿಗಳು ಎಲ್ಲರೂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಳಗಿರ್ತಕ್ಕಂಥ ಚೈತನ್ಯವನ್ನು ಅರ್ಥ ಮಾಡ್ಕೊಳ್ಳೋದೇ ಈ ಜೀವನದ ದೊಡ್ಡ ಉದ್ದೇಶ ಆಗಿದೆ ನಮಗೆ. ಯಾವಾಗ ಈ ಬ್ರಹ್ಮ ಚೈತನ್ಯ ನಮಗೆ ಅರ್ಥ ಆಗ್ತದೋ ಆವಾಗ ಆ ಚೈತನ್ಯ ನಮಗೆ ಅರ್ಥ ಆಗ್ತದೆ ಅಂತ. ಅದಕ್ಕೆ ಕಡ್ಕೊಂಡು ಮಡವಾಳಪ್ಪರು ಹೇಳ್ತಾರೆ, ತನ್ನ ತಿಳಿದ ಮೇಲೆ ಇನ್ನೇನು ಅಂತ. ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅನ್ನೋದು ಭಾಳ ದೊಡ್ಡ ಸತ್ವ. ಅದು ಜಗತ್ತಿನಾಗ ನಾವೇನು ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ತಿಳ್ಕೊಂಡು ಬಿಟ್ಬಿಟ್ಟಿವಿ. ನಾವು ಜಗತ್ತನ್ನು ತಿಳ್ಕೊಳಕ್ಕೆ ಭಾಳ ಮಂದಿ ಹೊಂತೀವಿ. ಅವ್ರು ಹೆಂಗೆ ಇವ್ರು ಹೆಂಗೆ ಅಂತ ತಿಳ್ಕೊಳೋದ್ರಾಗೇ ನಮ್ಮ ಜೀವನ ಕಳೀತಾ ಇದೆ ಹೊರತು ನಾನು ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನು ಅನ್ನೋದನ್ನು ನಾವು ಯಾರೂ ಮರ್ತೀವಿ. ಅದನ್ನು ತಿಳಿಸ್ಕೊಡುವಂಥ, ಜಾಗೃತೆಗೊಳಿಸುವಂಥ ಜ್ಞಾನವನ್ನು, ಒಂದಿಷ್ಟು ಪಿಡಿಯನ್ನು ಹಚ್ಚುವಂಥ ಕೆಲಸವನ್ನು ಸಿದ್ಧಾರೂಢ ಮಠ, ಸಿದ್ಧಾರೂಢ ತತ್ವಗಳು ಸದಾ ನಮ್ಮನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಶರಣ ಪರಂಪರೆಯಲ್ಲಿ ಒಂದು ಮಾತಿದೆ, ಶೂನ್ಯ ಸಂಪಾದನೆ ಅಂತ ಬರ್ತದೆ. ಶೂನ್ಯವನ್ನು ಸಂಪಾದನೆ ಮಾಡಬೇಕು ಅಂತ.
ಸಾಮಾನ್ಯವಾಗಿ ಅರ್ಥ ಏನು ಬರ್ತದೆ, ಶೂನ್ಯ ಸಂಪಾದನೆ ಅಂದರೆ ಖಾಲಿ ಇರ್ತದೆ ಅಂತ ಬರ್ತದೆ. ಆದರೆ ಶರಣರ ತತ್ವದಲ್ಲಿ ಏನು ಬರ್ತದೆ ಅಂದರೆ, ಶೂನ್ಯ ಸಂಪಾದನೆಯನ್ನು ಮಾಡುವುದು ಅಂದರೆ ಎಲ್ಲವನ್ನ ಅದನ್ನು ಬೆಳೆಸಿದ ಮೇಲೆ ಮತ್ತೇನು ಬೆಳೆಸುವ ಅವಶ್ಯಕತೆ ಇರೋಂಗಿಲ್ಲ. ಈಗ ಸಿದ್ಧಾರೂಢರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ವಿ, ಆ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮತ್ತೇನನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನಮಗೆ ಬೆಳೆಯಿಲ್ಲ. ಸಿದ್ಧಾರೂಢರ ತತ್ವವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆ ಯಾವ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಗೋಜಿಗೆ ಹೋಗುವಂಥ ಅವಶ್ಯಕತೆ ಇರಲ್ಲ ಅಂತ ಪರಿಪೂರ್ಣವಾಗಿರತಕ್ಕಂಥ ಸತ್ವವನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ನಾವೆಲ್ಲ ಮಾಡಬೇಕು ಅನ್ನೋದಕ್ಕೆ ಎಲ್ಲ ಪೂಜ್ಯರು, ಇಂಚಲದ ಪೂಜ್ಯರನ್ನ ಮದುವೆ ಮಾಡಿಕೊಂಡು ಎಲ್ಲರೂ ಸಹ ನಮ್ಮ ಮಾನವ ಶರೀರ ಅಜ್ಞಾನಿಯಾಗಿರ್ತಕ್ಕಂಥ ಈ ದೇಹ ಮಾನವನಿಗೆ ಅದನ್ನು ತಿಳಿಸುವಂಥ ಕೆಲಸವನ್ನು ಪದೇ ಪದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಾವ್ಯಾರೂ ಅದನ್ನು ತಿಳ್ಕೊತಾ ಇಲ್ಲ. ನಾವು ಅದನ್ನು ಬಿಟ್ಟು ಬೇರೆ ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹೊರತು ಈ ಒಳಗಿರ್ತಕ್ಕಂಥ ಆ ಜ್ಞಾನದ ಜ್ಯೋತಿಯನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಅದಕ್ಕೇ ಭಗವದ್ಗೀತೆಯಲ್ಲಿ ಏನಿವತ್ತು ಆ ವಿಷಯವನ್ನು ಇಟ್ಟಿದ್ದಾರೋ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ, ಅರ್ಜುನ ನನ್ನ ಕಣ್ಣು ಮುಂದೆ ಇರತಕ್ಕಂಥ ಭೀಷ್ಮ ಇರ್ಬೋದು, ಉಳಿದೆಲ್ಲ ದ್ರೋಣಾಚಾರ್ಯರು ಎಲ್ಲರೂ ಅವ್ರು ಸತ್ತ ತಕ್ಷಣ ಅವ್ರು ನನ್ನಿಂದ ಮರೆಯಾಗ್ತಾರಲ್ಲ ಅಂತ ದುಃಖಪಟ್ಟಾಗ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾನೆ, ಯಾರು ಮೊದಲು ಇಲ್ಲ ಮುಂದಲೂ ಇರೋಂಗಿಲ್ಲ, ಆದರೆ ಅವರು ಇರ್ತಕ್ಕಂಥದ್ದು ಶಾಶ್ವತ. ಹೆಂಗೆ ಅಂತಂದರೆ ಅವರಲ್ಲಿ ಇರ್ತಕ್ಕಂಥ ಚೈತನ್ಯದ ರೂಪ ಸದಾ ಇರ್ತದೆ. ಅವ್ರು ಯಾವತ್ತೂ ದೇಹದ ಮೂಲಕವಾಗಿರೋಂಗಿಲ್ಲ, ಅವರು ಚೈತನ್ಯದ ಮೂಲಕವಾಗಿ ಇರ್ತಾರೆ ಅನ್ನುವ ಸತ್ವವನ್ನು ಅವರಿಗೆ ಪದೇ ಪದೇ ತಿಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಕಾರಣ ಏನು ಅಂದರೆ ಅಷ್ಟು ದಡ್ಡಿದ್ದನು ಅರ್ಜುನ ಅಂತ ಇಲ್ಲ. ಜ್ಞಾನಿಯಾಗಿರ್ತಕ್ಕಂಥ ಅರ್ಜುನನಿಗೂ ಒಮ್ಮೆ ಪರದೆ ಬರ್ತದೆ, ಮುಸುಕು ಬರ್ತದೆ. ಅಂತ ಜ್ಞಾನಿಯಾಗಿರ್ತಕ್ಕಂಥ ಅರ್ಜುನನಿಗೂ ಸಹ ಬಂದಿರತಕ್ಕಂಥ ಮುಸುಕನ್ನು ಸರಿಸುವಂಥ ಕೆಲಸ ಯಾರು ಮಾಡ್ತಾರಂದರೆ ಗುರುನಾಥರು ಮಾಡ್ತಾರೆ. ಅದಕ್ಕೇ ಗುರುನಾಥನ ಸಮಕ್ಷಮ ನಾವಿದ್ದಾಗ ನಮಗೆ ಹತ್ತಿರ್ತಕ್ಕಂಥ ಈ ಸಂಸಾರದ್ದು, ಈ ಜಗತ್ತಿಂದು ಇದೇನು ಪದರ ನಮಗೆ ಕಣ್ಣಿನ ಮುಂದೆ ಬಂದದಲ್ಲ, ಆ ಪದರನ್ನು ತೆಗೆಯುವಂಥ ಕೆಲಸವನ್ನು ಇಂಥ ಗುರುನಾಥರು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೇ ಗುರುನಾಥರು ಹೇಳಿರ್ತಕ್ಕಂಥ ಸತ್ವ ಏನಿದೆಯಲ್ಲ, ಆ ಸತ್ವವನ್ನು ನಾವೆಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ ಈ ಜೀವನದಲ್ಲಿ ನಾವು ಬಂದಿದ್ದಕ್ಕೆ ನಮಗೆ ಸಾರ್ಥಕತೆ ಆಗ್ತದೆ, ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಅದನ್ನೇ ಸಿದ್ಧಾರೂಢರು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಸತ್ವವನ್ನು ಹೇಳಿದ್ದಾರೆ, ತತ್ವವನ್ನು ಹೇಳಿದ್ದಾರೆ. ಆ ತತ್ವದ ಮೂಲಕ ನಾವೆಲ್ಲ ಹೋದರೆ ಈ ಜೀವನ ಸಾರ್ಥಕತೆ ಆಗ್ತದೆ. ಎಲ್ಲರಿಗೂ ವೇದಾಂತ ಬೇಕಾಗ್ತದೆ. ಭಾಳ ಮಂದಿ ಹೇಳ್ತಾರೆ ವೇದಾಂತ ಅಂತಂದ್ರೆ ಆ ಪರಂಪರೆದು ಈ ಪರಂಪರೆದು ಅಂತ. ಪ್ರತಿಯೊಬ್ಬ ಮಾನವನಿಗೂ ವೇದಾಂತ ಬೇಕಾಗ್ತದೆ, ಆಧ್ಯಾತ್ಮ ಬೇಕಾಗ್ತದೆ. ಯಾವ ಮನುಷ್ಯ ಸರಿಯಾಗಿ ಬದುಕಬೇಕು ಅಂತ ಬಯಸ್ತಾನೆ, ಯಾವ ಮನುಷ್ಯ ಈ ಸಮಾಜದಲ್ಲಿ ಶುದ್ಧವಾಗಿ ಬದುಕಬೇಕು, ಈ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಯಾವ ಮನುಷ್ಯ ಅನ್ಕೊತಾನೆ, ಅವನಿಗೆಲ್ಲ ಆಧ್ಯಾತ್ಮ ಬೇಕಾಗ್ತದೆ, ವೇದಾಂತ ಬೇಕಾಗ್ತದೆ. ಆದರೆ ಈಗಿನ ಜನರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ವೇದಾಂತ ಆಧ್ಯಾತ್ಮ ಬೇಕಾಗಿಲ್ಲ, ಎಲ್ಲರಿಗೂ ರಾಧಾಂತನ ಬೇಕಾಗಿದೆ. ಅದಕ್ಕೆ ಆ ರಾಧಾಂತದಿಂದ ಹೋಗಿದ್ದಕ್ಕೇ ವೇದಾಂತವನ್ನು ಮರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಹಿಂಗಾಯಿತು ಅಂತಂದರೆ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಯನ್ನು ಕೂಡಿಸುವಂಥ ಕೆಲಸ ಮಾಡಲಿಲ್ಲ. ಮೊದಲೆಲ್ಲ ಎಲ್ಲ ಶರಣರ ಆ ಮಹಾತ್ಮರ ಚರಿತ್ರೆಗಳಿರ್ತಿದ್ವು ಶಿಕ್ಷಣದಲ್ಲಿ. ಆದರೆ ಆ ಚರಿತ್ರೆಗಳನ್ನು ಓದಿಸುವಂಥ ಕೆಲಸ, ಆ ತತ್ವವನ್ನು ಹೇಳುವಂಥ ಕೆಲಸವನ್ನು ನಾವು ಯಾರೂ ಮಾಡ್ತಿಲ್ಲ. ಅದಕ್ಕೇ ಹೀಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕೆ ನಾವೆಲ್ಲ ವೇದಾಂತ ಅಂತ ಬಂದಾಗ, ಅದ್ವೈತ ಅಂತ ಬಂದಾಗ ಶಂಕರಾಚಾರ್ಯನಷ್ಟೇ ಓದ್ತೀವಿ ನಾವು ಎಲ್ಲ ಪಠ್ಯ ಪುಸ್ತಕಗಳಲ್ಲಿ. ಆದರೆ ಸಿದ್ಧಾರೂಢರನ್ನು ಸೇರಿಸುವಂಥ ಕೆಲಸ ದೇಶ ಮಟ್ಟದಲ್ಲಿ ಆಗಲಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ಒಂದು ಪಾಠದಲ್ಲೋ ಒಂದು ಯಾವುದೋ ಪೇಜ್ನಲ್ಲೋ ಪೂಜ್ಯರ ಚರಿತ್ರೆಯನ್ನು ಹೇಳುವಂಥ ಕೆಲಸ ಮಾಡಿದರೆ ಹೊರತು ದೇಶಾದ್ಯಂತ ಪಠ್ಯಕ್ರಮವನ್ನು ಅಳವಡಿಸುವಂಥ ಕೆಲಸ ಮಾಡಿಲ್ಲ. ಅದು ಅಳವಡಿತು ಅಂತಂದರೆ ನಮಗೊಂದು ಹೆಮ್ಮೆ ಏನು ಅಂತಂದರೆ ನಮ್ಮ ಅಜ್ಜ ಸಿದ್ಧಾರೂಢರನ್ನು ಜಗತ್ತು ಕೊಂಡಾಡ್ತದೆ ಅಂತ. ಅವಾಗ ಇದ್ದಂಥ ಪೂಜ್ಯರು 14 ಭಾಷೆಗಳನ್ನು ಮಾಡಿ 31 ರಾಜ್ಯದವರು ಪೂಜ್ಯರಿಗೆ ಶಿಷ್ಯರಾಗಿದ್ದರು ಅಂತಂದರೆ ಇವತ್ತು ನಾವೆಲ್ಲ ಅದನ್ನು ಮರೆತಿದ್ದೀವಿ. ಏನೂ ಇಲ್ಲದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟಿ ವಿ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಏನೂ ಇರಲಿಲ್ಲ. ಆ ಸಂದರ್ಭದಲ್ಲೇ 31 ರಾಜ್ಯದ ರಾಜರು ಪೂಜ್ಯರಿಗೆ ಶಿಷ್ಯರಾಗಿದ್ದರು, 14 ಭಾಷೆಗಳನ್ನು ಮಾತಾಡ್ತಿದ್ರು ಅಂತಂದರೆ ಅವರ ಮಹಿಮೆ, ಅವರ ತಪಶಕ್ತಿ ಅಲ್ಲಿವರೆಗೂ ಹಬ್ಬಿತ್ತು. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಅದು ಯಾರು ಈ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಅವರೆಲ್ಲ ಅರ್ಥ ಮಾಡ್ಕೋಬೇಕು. ಸಿದ್ಧಾರೂಢರ ಚರಿತ್ರೆ ಇರ್ಬೋದು, ಅವರ ತತ್ವ ಇರ್ಬೋದು, ಅದು ರಾಜ್ಯಾದ್ಯಂತ ದೇಶಾದ್ಯಂತ ಬೆಳೆಯುವಂತಾಗಲಿ ಅನ್ನುವ ಮಾತುಗಳನ್ನಿಂದ ಇಲ್ಲಿ ಸಿದ್ಧಾರೂಢ ಮಠದ ಎಲ್ಲ ಪದಾಧಿಕಾರಿಗಳು
ನಮಗೂ ಸಹ ಆಹ್ವಾನ ಕೊಟ್ಟು ಪೂಜ್ಯರ ದರ್ಶನ ಮಾಡುವಂಥ ಭಾಗ್ಯ, ಅವರ ಮಾತುಗಳನ್ನು ಕೇಳುವಂಥ ಅವಕಾಶನ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಮಾತುಗಳನ್ನು